ಕೃಷಿ ಮಿತ್ರ PVC ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಹಳೇಬೀಡು. ನಾವು ಕಳೆದ ವರ್ಷದಿಂದ 2 ವರ್ಷದಿಂದ PVC ಪೈಪ್ಗಳನ್ನ ತಯಾರಿಕೆ ಮಾಡ್ತಾ ಇದ್ದು, ಸುತ್ತಮುತ್ತ ನಮ್ಮೆಲ್ಲ ರೈತರು ಬಂದು ನಮ್ಮಲ್ಲಿಯೇ ನೇರವಾಗಿ ಖರೀದಿ ಮಾಡಿದ್ದಾರೆ. ಹೇಗಿದೆ ಅನ್ನೋದನ್ನ ನಾವೇ ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಖರೀದಿ ಮಾಡಿರುವಂತಹ ಜವಗಲ್ನ ಜನಪ್ರಿಯ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ವಿನಾಯಕ್ ಸರ್ ಅವರು ನಮ್ಮ ಪೈಪಿನ ಗುಣಮಟ್ಟವನ್ನು ಅಂದಮಟ್ಟ ಹಾಗೂ ಅದರ ಕಾರ್ಯಕ್ಷಮತೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ನಮಸ್ಕಾರ ಪ್ರೀತಿ ಪಾತ್ರ ಎಲ್ಲರಿಗೂ ಮತ್ತು ಸ್ನೇಹಿತರಿಗೂ ರೈತರಿಗೆಲ್ಲರಿಗೂ ನಮಸ್ಕಾರಗಳು. ಕೃಷಿ ಮಿತ್ರ ಪೈಪ್ ಸುಮ್ಮನೆ ತಮಾಷೆಯಾಗಿ ಕೂತ್ಕೊಂಡು ಮಾತಾಡ್ತಾ ಶುರುವಾದಂತಹ ಒಂದು ವೆಲ್ ನೋನ್ ಕಂಪ್ನಿ ಅಂತ ಹೇಳ್ಬೋದು ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ. ಶುರುವಾಗಿದ್ದ ದಿವಸದಿಂದ ಇವತ್ತಿನವರೆಗೂ ನಮ್ಮ ಜೊತೆ ಒಂದು ಅನ್ಯೋನ್ಯ ಸಂಬಂಧ ಇದೆ. ಕಾರಣ ಅದರದ್ದು ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ. ಏನೇ ಹತ್ರ ಇರ್ಬೋದು, ನೆಂಟಸ್ಥಾನ ಇರ್ಬೋದು, ದೂರ ಇಟ್ಬಿಡ್ತೀವಿ. ಸಹಜವಾಗಿ ಕ್ವಾಲಿಟಿ ಇಲ್ಲ ಅಂತ ತಕ್ಷಣ ದೂರ ಇಡ್ತೀವಿ. ಫಸ್ಟ್ ನಾವು ಪೈಪ್ ತರಕ್ಕೆ ಹೋದಾಗ ಮೊದಲನೇದಾಗಿ ನೋಡಿದ್ದು ಏನೇನು ಮಿಕ್ಸ್ ಮಾಡ್ತಾರೆ ಅನ್ನೋದನ್ನು ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ಏನೇನು ಮಿಕ್ಸ್ ಮಾಡ್ತಾರೆ ಇವರು ಪೈಪಿಗೆ ಅಂತೆಲ್ಲ ನೋಡಿ ನಿಂತಿದ್ದು. ಒಂದು 2 hours ಅಲ್ಲೇ ನಿಂತಿದ್ದು. ಪೈಪ್ ತಯಾರಾದ ನಂತರ ಒಂದು 4 ಪೈಪ್ ತಂದು ನಾವು ತೋಟದಲ್ಲಿ ಹಾಕ್ಬಿಟ್ಟು ನೋಡಿ ಟೆಸ್ಟ್ ಮಾಡಿ ಆಮೇಲೆ ಹೌದು ನಾವು ಇನ್ನು ಮುಂದೆ ಇದನ್ನು ಉಪಯೋಗಿಸ್ಬೋದು ಅಂತೇಳಿ ಈಗ ಹಾಕಿರತಕ್ಕಂತಹ 2 ಎಕರೆ ಡ್ರ್ಯಾಗನ್ ಫ್ರೂಟಿಂದ ಹಿಡಿದು ಇವತ್ತು ಹೆಚ್ಚು ಕಮ್ಮಿ ಒಂದು 25 ಎಕರೆ ನಾನು ಟೋಟಲಾಗಿ ಶುಂಠಿ ಮಾಡಿದ್ದೀನಿ. ನಮ್ಮ ಭೂಮಿನಲ್ಲಿ ಅಕ್ಕಪಕ್ಕ ಲೀಸಿಗೆಲ್ಲ ತಗೊಂಡು. ಅಷ್ಟಕ್ಕೂ ಸಹಿತ ಒಂದೇ ಒಂದು ಅಡಿನೂ ನಾನು ಹೊರಗಡೆಯಿಂದ ಎಲ್ಲೂ ಪೈಪ್ ತರದಲ್ಲೇ. ತುಂಬ ಬ್ಯುಸಿ ಇದ್ದರು ಅವಾಗ, ತುಂಬ ಟೈಟ್ ಶೆಡ್ಯೂಲು, ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ರು. ಆದರೂ ಸಹಿತ ನನಗೆ ಸರಿಯಾದ ಸಮಯಕ್ಕೆ 25 ಎಕರೆ ಶುಂಠಿಗೂ ಸಹಿತ ಪೈಪನ್ನು ಕೊಟ್ಟಿರ್ತಾರೆ. 2 ಇಂಚಿನ ಪೈಪು ಮತ್ತು 1 ಇಂಚಿಂದು, ಅರ್ಧ ಇಂಚಿನ ಪೈಪು, ಈ ಥರ ಸಾಮಾನುಗಳು ಏನು ಕಾಲರ್ ಇರ್ಬೋದು, ಟೀ ಇರ್ಬೋದು, 4 ವೇ ಇರ್ಬೋದು, ಅಥವಾ ಜೆಟ್ಸ್ ಇರ್ಬೋದು, ಅದನ್ನೆಲ್ಲದನ್ನು ಸಹಿತ ಅವರೇ ಪ್ರೊಕ್ಯೂರ್ ಮಾಡಿ ನಮಗೆ ಕಳಿಸಿದ್ದಾರೆ. ಇದುವರೆಗೂ ಒಂದೇ ಒಂದು ಕಡೆನೂ ಸಹಿತ ಡ್ಯಾಮೇಜ್ ಬಂದಿಲ್ಲ. 1-2 ಕಡೆ ನನ್ನ XUV ಸಹಿತ ಅಡ್ಡ ಬಂದಾಗ ಅದು ತಿಳಿದಿತ್ತು. ಸ್ವಲ್ಪ ವೈಟಿಶ್ ಆಗಿರೋದು ಬಿಟ್ಟರೆ ಮಧ್ಯೆ ಎಲ್ಲೂ ಪಂಚರ್ ಆಗೋದಾಗಲಿ ಅಥವಾ ಸೀಳ್ಕೊಳ್ಳೋದಾಗಲಿ ಇದುವರೆಗೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಯಾಕೆಂದರೆ ಹೆಚ್ಚು ಕಮ್ಮಿ 5 ಬೋರ್ಗಳನ್ನ ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ ನಾವು. 5 ಬೋರು 2.5-3 ಇಂಚು 4 ಇಂಚ್ ಹತ್ರ ನೀರನ್ನು ಒಂದೇ ಪೈಪಲ್ಲಿ ನಾವು ಅಷ್ಟು ಪ್ರೆಷರಲ್ಲಿ ನೀರನ್ನು ಹೊಡಿಬೇಕಾದ್ರೆ ಜೆಟ್ಗಳಿಗೆ ಎಲ್ಲೂ ಸಮಸ್ಯೆ ಆಗ್ದಂಗೆ ಅದು ಇದುವರೆಗೂ ರನ್ ಆಗ್ತಾ ಇದೆ. ಇನ್ನೇನೀಗ ಮಳೆಗಾಲ ಸ್ಟಾರ್ಟ್ ಆಯಿತು, ಇನ್ನೇನು ಸಮಸ್ಯೆ ಆಗೋಲ್ಲ. ಬೇಸಿಗೆನಲ್ಲಿ ತುಂಬ ಹೈ ಪ್ರೆಷರ್ ವಾಟರ್ನ ಸಹಿತ ಅದು ನಮಗೆ ಜೆಟ್ಟು 10-20 ಅಡಿ ತುಂಬ ಶಿಸ್ತಲ್ಲಿ ಆರ್ತಾ ಇತ್ತು. ಹಾಗಾಗಿ ಒಳ್ಳೆ ಕ್ವಾಲಿಟಿ ಪೈಪು. ಸ್ನೇಹಿತರು ಅಥವಾ ರೈತರು ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನೀವು ಅಥವಾ ತೂಕ ನೋಡ್ತಿರೋ ಯಾವ ರೀತಿ ನಿಮಗೆ ಆದಂತಹ ಬುದ್ಧಿವಂತಿಕೆ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ತಗೊಂಡೋಗಿ ಉಪಯೋಗಿಸ್ಕೋಬೋದು. ನಮ್ಮದೇ ನಾಡಿಂದು, ನಮ್ಮ ಮನೆದು, ನಮ್ಮ ಊರಿಂದು, ನಮ್ಮ ಪಕ್ಕದ್ದು, ನಾವು ಎಲ್ಲಿಂದಲೋ ಆಂಧ್ರದಿಂದಲೋ ತಮಿಳ್ನಾಡಿಂದಲೋ ಅಥವಾ ತರ್ಸೋದ್ಕಿಂತ ನಮ್ಮ ನಾಡಿನ ಪೈಪು, ನಮ್ಮೂರಿನ ಪೈಪ್ನ ನಾವು ಉಪಯೋಗಿಸೋದ್ರಲ್ಲೇನು ಅತಿಶಯೋಕ್ತಿ ಇಲ್ಲ ಅಂತೇಳಿ ಹೇಳ್ಬೋದು. ದೇ ಆರ್ ನಂಬರ್ 1 ಲೀಡಿಂಗ್ ನಾವು ಇವತ್ತಿನ ಈ ಕಾಲಕ್ಕೆ ತಕ್ಕಂತೆ ಹಳೇಬೀಡು ಸುತ್ತಮುತ್ತ, ಜವಗಲ್ ಸುತ್ತಮುತ್ತ ಪ್ರಾಂತ್ಯದಲ್ಲಿ ನಂಬರ್ 1 ಪೈಪ್ನ ಪ್ರೊಡಕ್ಷನ್ ಮಾಡಿ ನಂಬರ್ 1 ಕ್ವಾಲಿಟಿನ ನಮಗೆಲ್ಲರಿಗೂ ಅವರು ಕೊಡ್ತಾಯಿದ್ದಾರೆ. 10 ಅಂಕಿಲಿ ನೀವು ಗರಿಷ್ಠವಾಗಿ ಎಷ್ಟು ಅಂಕಿನ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅಂಕಿ ಲೆಕ್ಕದಲ್ಲಿ ಹೋದ್ರೆ ನಾವೊಂಥರ ಮಾರುತಿ ಕಾರ್ ಶೋರೂಮ್ ಇನ್ನೊಬ್ರು ಶೋರೂಮ್ನಲ್ಲಿ ಕೇಳ್ದಂಗೆ ಆಗುತ್ತೆ. ಟಾಪ್ ಕ್ವಾಲಿಟಿ ಪೈಪ್ಸ್ ಅಂತಲೇ ಹೇಳ್ಬೋದು. ಅಂದರೆ ಅದರ ಅರ್ಥ 10 ಕೊಡ್ಬೋದು. ಎಕ್ಸಲೆಂಟ್ ಅಂತೇಳಿ, ಗುಡ್ಡು, ಎಕ್ಸಲೆಂಟ್ ಅಂತೆಲ್ಲ ಇರುತ್ತೆ. ಯಾಕೆಂದ್ರೆ ನಮಗೇನು ಡ್ಯಾಮೇಜಸ್ ಆಗಿಲ್ಲ. ಎಲ್ಲೂ ಕಾಲರ್ ಎಕ್ಸ್ಟ್ರಾ ತಂದಿದ್ದು 25 ಕಾಲರ್ ಎಕ್ಸ್ಟ್ರಾ ತಂದಿದ್ದು 4 ಕಾಯಿ ಬಿದ್ದು ಅಥವಾ ನಾವೇನೋ ಗುದ್ಲಿಲಿ ಹೊಡೆದು ಹಾಳಾಗಿರೋದು ಬಿಟ್ಟರೆ ಎಲ್ಲೂ ನೀರಿನ ಪ್ರೆಷರ್ಗಾಗಲಿ ಅಥವಾ ಪೈಪ್ತಿನ ಮಾಲ್ ಫಂಕ್ಷನಿಂದ ಆಗಲಿ ನಮಗೇನು ಎಲ್ಲೂ ಡ್ಯಾಮೇಜಸ್ ಆಗಿಲ್ಲ. ಹಂಗಾಗಿ ನಿಮಗೆ ಎಕ್ಸಲೆಂಟ್ ಅಂತೇಳಿ 10 ನಾವು ಕೊಡ್ಬೋದು. ತುಂಬ ಅದ್ಭುತವಾಗಿ ನಮ್ಮ ಕಂಪ್ನಿ ಪೈಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ವಿನಾಯಕ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು.